ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ಡಿಸ್ಕಸ್ ಮಾಡೋದೇನು ಅಂದರೆ ತುಂಬ ಸಿಂಪಲ್ಲಾಗಿ ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್ ಯಾವ ಥರ ಪಾಸ್ ಆಗೋದು ಅಂತ ಹೇಳಿ. ಫಸ್ಟು ಪಾಸಿಂಗ್ ಹೆಂಗೆ ಆಗೋದು ನೋಡೋಣ, ಆಮೇಲೆ ಸ್ಕೋರಿಂಗ್ ನೋಡೋಣ. ಸೊ ನಾನು ಟೋಟಲಾಗಿ ಒಂದು 2 ಸ್ಟ್ರಾಟಜಿ ಹೇಳ್ಕೊಡ್ತೀನಿ. ಇನ್ಫ್ಯಾಕ್ಟ್ 3 ಸ್ಟ್ರಾಟಜೀಸು ಹೇಳ್ಕೊಡೋಕೆ ರೆಡಿ, ಬಟ್ 2 ಸ್ಟ್ರಾಟಜಿ ಸಾಕು ಸದ್ಯಕ್ಕೆ. ಫಸ್ಟು ಪಾಸ್ ಆಗೋದು ಹೆಂಗೆ, ಎಷ್ಟು ಬೇಕು ಪಾಸ್ ಆಗೋದಕ್ಕೆ? 21 ಮಾರ್ಕ್ಸು. 21 ಮಾರ್ಕ್ಸ್ ತೊಗೊಳ್ಳೋದು ಅಷ್ಟೊಂದು ಕಷ್ಟನಾ? ಡೆಫಿನೆಟಾಗಿಲ್ಲ. 21 ಮಾರ್ಕ್ಸ್ ತೊಗೊಳ್ಳೋದಲ್ಲ, 24 ಮಾರ್ಕ್ಸ್ ಹೆಂಗೆ ತೊಗೊಳ್ಳೋದು ವಿತ್ ಮಿನಿಮಮ್ ಎಫರ್ಟ್ಸ್ ಅಂತಂದರೆ, ಫಸ್ಟು ಸೆಮಿ ಕಂಡಕ್ಟರ್ ಫಿಸಿಕ್ಸ್ ಅಥವಾ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸು, ಅದಕ್ಕೆ 12 ಮಾರ್ಕ್ಸ್ ಇದೆ. ಏನಕ್ಕೆ ಇದೇ ಟಾಪಿಕ್ನ ಸೆಲೆಕ್ಟ್ ಮಾಡ್ತೀವಿ ಅಂದರೆ, ಅಬ್ಬಬ್ಬ ಅಂದರೆ ಒಂದು 10 ಕ್ವೆಶನ್ ಆನ್ಸರ್ಸ್ ಇದೆ, ಅದನ್ನು ಕುತ್ಕೊಂಡು ಓದ್ಬಿಟ್ರೆ ಆಯಿತು. ಒಂದು ರೀಸನ್ನು. ಇನ್ನೊಂದು ರೀಸನ್ ಏನು ಅಂತಂದರೆ, ಡೆರಿವೇಷನ್ಸ್ ಇಲ್ಲ. ಮೇ ಬಿ ಹಾಫ್ ವೇವು ಫುಲ್ ವೇವು ಅಂತಾರೆ, ಅದು ಡೆರಿವೇಷನ್ನೇ ಅಲ್ಲ ನನ್ನ ಪ್ರಕಾರ. ಹಾಫ್ ವೇವ್ ರೆಕ್ಟಿಫೈರ್, ಫುಲ್ ವೇವ್ ರೆಕ್ಟಿಫೈಯರ್ ಥಿಯರಿ ಅಂಡರೇ ಬರುತ್ತೆ. ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ, ನ್ಯೂಮರಿಕಲ್ಸ್ ಇಲ್ಲ. ದಟ್ಸ್ ಅ ಫ್ಯಾಂಟಾಸ್ಟಿಕ್ ಥಿಂಗ್ ನಮಗೆ. ಸೊ ಇದರಿಂದ ಸೆಮಿ ಕಂಡಕ್ಟರ್ ಫಿಸಿಕ್ಸ್ನ ಪ್ರತಿಯೊಬ್ಬರು ಕೂಡ ತುಂಬ ಖುಷಿಯಾಗಿ ಏನು ಮಾಡ್ಬೋದು, ಓದ್ಬೋದು. 12 ಮಾರ್ಕ್ಸ್ ಬರುತ್ತೆ. ಇನ್ನೆಷ್ಟು ಬೇಕು ಪಾಸ್ ಆಗೋದಕ್ಕೆ ನಮಗೆ? 9 ಮಾರ್ಕ್ಸ್. ಈ 9 ಮಾರ್ಕ್ಸಲ್ಲಿ ಏನು ಮಾಡೋದು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ತೊಗೊಳ್ಳೋಣ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಥವಾ ವೇವ್ಸ್ 3 ಮಾರ್ಕ್ಸ್ ಬರುತ್ತೆ. ಏನಿದೆ, ಒಂದು ಡಿಫೈನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಕೇಳ್ತಾರೆ, ಅಥವಾ ಡಿಫೈನ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಕೇಳ್ತಾರೆ. ಬಿಟ್ಟರೆ ಯೂಸಸ್ ಆಫ್ ಎಕ್ಸ್ ರೇಸು, ಯು ವಿ ರೇಸು, ಗಾಮಾ ರೇಸು, ಇನ್ಫ್ರಾರೆಡ್ ರೇಡಿಯೇಷನ್ಸ್ ಕೇಳ್ತಾರೆ. ಇಷ್ಟೇ ಇರೋದು. ಎಲ್ಲದಕ್ಕೂ 2 ಯೂಸಸ್ ಕಳ್ತ್ಕೊಂಡು ಹೋದರೆ 3 ಮಾರ್ಕ್ಸ್ ಬರುತ್ತೆ. ಸೊ 12 + 3 15 ಮಾರ್ಕ್ಸ್ ಆಯಿತು. ಇನ್ನೆಷ್ಟು ಬೇಕು ಪಾಸ್ ಆಗೋದಕ್ಕೆ? 6 ಮಾರ್ಕ್ಸು. ಇಲ್ಲಿ ನಾವು ಯಾವುದು ಡೆರೈವೇಷನ್ ಟಚ್ ಮಾಡಿಲ್ಲ, ಯಾವುದು ನ್ಯೂಮರಿಕಲ್ಸ್ ಕೂಡ ಟಚ್ ಮಾಡಿಲ್ಲ. ನೆಕ್ಸ್ಟ್ ಏನು ಅಂತಂದರೆ, ಒಂದು 3 ಮಾರ್ಕ್ಸ್ದು ಒಂದು 15 ಕ್ವಶನ್ಸ್ ಕೊಡ್ತೀನಿ ಅಂದ್ಕೊಳ್ಳಿ. ಆ 15 ಕ್ವಶನ್ಸ್ನ ಕುತ್ಕೊಂಡು ಓದ್ಬಿಟ್ರೆ ಡೆಫಿನೆಟಾಗಿ ಒಂದು 3 ಕ್ವಶನ್ ಆನ್ಸರ್ ಮಾಡು. 3 ಕ್ವಶನ್ ಡೆಫಿನೆಟಾಗಿ ಅಪಿಯರ್ ಆಗುತ್ತೆ. ಎಷ್ಟು? 15. ಸೊ 1 2 3 ಈ ಥರ 15 ಕ್ವಶನ್ ಓದ್ಬಿಟ್ರೆ 3 ಕ್ವಶನ್ ಬರುತ್ತೆ. ಅಲ್ಲಿಗೆ 9 ಮಾರ್ಕ್ಸ್ ಆಯಿತು. ಆಲ್ರೆಡಿ ನಮ್ಮ ಹತ್ರ 16 ಇದೆ. 12 + 3 15 ಇದೆ, ಪ್ಲಸ್ 9 24 ಮಾರ್ಕ್ಸ್ ಬಂದುಬಿಡ್ತು. 15 ಕ್ವಶನ್ ಆನ್ಸರ್ಸ್ ಯಾವುದು ಅಂತ ಹೇಳ್ತೀರಾ? ಹಂಗೆ ಹೇಳ್ಬೋದು. ಒಂದು ಕೂಲಮ್ಸ್ ಲಾ ಅನ್ಬೋದು, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು, ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು, ಬೋರ್ಸ್ ಪಾಸ್ಟುಲೇಟ್ಸು, ಈ ಥರ ಸೆಲೆಕ್ಟೆಡ್ ಕ್ವೆಶನ್ಸ್ನ ನಾವು ಓದಿದ್ರೆ ಡೆಫಿನೆಟಾಗಿ ಏನಾಗುತ್ತೆ, 15 ಕ್ವಶನ್ ಓದೋಣ. ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ 15ರಿಂದ 5 ಬರ್ಬೋದು. ಮಿನಿಮಮ್ 3 ಅಂತೂ ಎಕ್ಸ್ಪೆಕ್ಟ್ ಮಾಡ್ಬೋದು ತಾನೆ. ಸೊ 12 + 3 + 9 24 ಪಾಸ್. ಸೊ ಇಟ್ಸ್ ಅ ಮಿರಾಕಲ್ ಅಲ್ವಾ? ವಿತೌಟ್ ಸ್ಟಡಿಂಗ್ ಫಿಸಿಕ್ಸ್ ಯು ಆರ್ ಏಬಲ್ ಟು ಕ್ಲಿಯರ್ ಫಿಸಿಕ್ಸ್, ರೈಟ್? ಬಟ್ ಇದರಲ್ಲಿ ಪಾಸ್ ಆಗ್ಬೋದು, ನಮ್ಗೆ ಯಾವುದೇ ರೀತಿ ನಾಲೆಜ್ ಇರೋಲ್ಲ. ಅಗೇನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ. ಇದು ಪಾಸ್ ಆಗೋರಿಗೆ. ಯಾರು ಪಾಸ್ ಆಗಬೇಕು ಅಂದ್ಕೊಂಡಿದ್ದೀರಾ ಇಷ್ಟು ಮಾತ್ರ ಮಾಡಿ. 15 ಕ್ವಶನ್ಸ್ ಯಾವುದು ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ವೆಯ್ಟ್ ಮಾಡಿ. ನೆಕ್ಸ್ಟ್ ಬಂದು, ಈಗ ಸ್ಕೋರ್ ಮಾಡಬೇಕು ಅಂದ್ಕೊಂಡಿರೋರು ನಮಗಿರೋ 13 ಪಾಠನ ಓದೋಕ್ಕಾಗಲ್ಲ. ನಮಗೆ ಸ್ಟ್ರಾಟಜಿ ಬಿಲ್ಡ್ ಮಾಡಿ ಅಂತಂದರೆ, ಬೆಸ್ಟ್ ಸ್ಟ್ರಾಟಜಿ ಏನು ಅಂದರೆ, ಈಗ ಆಲ್ರೆಡಿ ಹೇಳಿರೋಂಗೆ ಸೆಮಿ ಕಂಡಕ್ಟರ್ ಫಿಸಿಕ್ಸ್ 1, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ 1, ಜೊತೆಗೆ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಆ್ಯಂಡ್ ರೇಡಿಯೇಷನ್. ಈ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಆ್ಯಂಡ್ ರೇಡಿಯೇಷನ್ ಏನಿದೆ, ಇದನ್ನು ಈ ಪಾಸ್ ಆಗೋರು ಪ್ರಿಪೇರ್ ಆಗ್ಬೋದು. ಒಂದು ನ್ಯೂಮರಿಕಲ್ ಕೇಳ್ತಾರೆ, ಅಥವಾ ಒಂದು 5 ಮಾರ್ಕ್ಸ್ಗೆ ಒಂದು ಕ್ವಶನ್ ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ ಏನು ಅಂದರೆ, ಐನ್ಸ್ಟೈನ್ಸ್ ಅಬ್ಸರ್ವೇಷನ್ಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಅಥವಾ ರೈಟ್ ದಿ ಐನ್ಸ್ಟೈನ್ಸ್ ಎಕ್ಸ್ಪ್ರೆಷನ್ ಅಥವಾ ಐನ್ಸ್ಟೈನ್ಸ್ ಈಕ್ವೇಷನ್ ಫಾರ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಅದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. 2 ಕ್ವಶನ್ನು. ಅಥವಾ ವಾಟ್ ಆರ್ ದಿ ಎಕ್ಸ್ಪರಿಮೆಂಟಲ್ ಅಬ್ಸರ್ವೇಷನ್ಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಅಥವಾ ಐನ್ಸ್ಟೈನ್ಸ್ದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ದು ಈಕ್ವೇಷನ್ ಬರೆದು ಎಕ್ಸ್ಪ್ಲೈನ್ ಮಾಡಿ ಅಂತಾರೆ. ಇಲ್ಲ ಒಂದು ನ್ಯೂಮರಿಕಲ್ಲು, ತುಂಬ ಸಿಂಪಲ್ ಆಗಿರುತ್ತೆ, ತುಂಬ ಸಿಂಪಲ್ ಫಾರ್ಮುಲಾಸು. ಒಂದು 4ರಿಂದ 5 ನ್ಯೂಮರಿಕಲ್ಸ್ ಇರುತ್ತೆ. ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ನ್ಯೂಮರಿಕಲ್ ಬಂದರೂ ಅಟೆಂಡ್ ಮಾಡ್ಬೋದು, ಈ ಕಡೆ 5 ಮಾರ್ಕ್ಸ್ ಥಿಯರಿ ಕ್ವಶನ್ಸ್ ಬಂದರೂ ಅಟೆಂಡ್ ಮಾಡ್ಬೋದು. ಇದು ಪಾಸಿಂಗ್ ಪ್ಯಾಕೇಜ್ ಅವರು ಮಾಡ್ಬೋದು. ಈ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್ನ ಪ್ರಾಕ್ಟೀಸ್ ಮಾಡೋದ್ರಿಂದ 8 ಮಾರ್ಕ್ಸ್ ಬರುತ್ತೆ. ಅಲ್ಲಿ 24 + 8 32 ಮಾರ್ಕ್ಸ್ ಬರುತ್ತೆ. ನೋಡಿ ಸ್ವಾಮಿ, ಪೇಪರ್ ಇರೋದೇ 70 ಮಾರ್ಕ್ಸಿಗೆ. ಅದರಲ್ಲಿ 32 ಮಾರ್ಕ್ಸ್ ಅಂದರೆ ಅರ್ಧ ಪೇಪರ್ ಟಚ್ ಮಾಡ್ತೀವಿ. ಇಟ್ಸ್ ನಾಟ್ ಲೈಕ್ ಏನು 21 ಮಾರ್ಕ್ಸ್, 32 ಮಾರ್ಕ್ಸ್ ಈಸಿಯಾಗಿ ಅಪ್ರೋಚ್ ಮಾಡ್ಬೋದು. ತುಂಬ ಸಿಂಪಲಾಗಿ ಅಪ್ರೋಚ್ ಮಾಡ್ಬೋದು. ಓದಿರೋರೆಲ್ಲರೂ 40 ಮಾರ್ಕ್ಸ್ 50 ಮಾರ್ಕ್ಸ್ ಬರೀತಾರೆ. ನಾವು ಸ್ಮಾರ್ಟ್ ಸ್ಟಡಿ ಮಾಡಿ 32 ಮಾರ್ಕ್ಸ್, ಇನ್ನು 3 ಮಾರ್ಕ್ಸ್ ಹಂಗೋ ಹಿಂಗೋ ಇಂಪಾರ್ಟೆಂಟ್ ನಿಮ್ಮ ಅದೃಷ್ಟ 1 ಮಾರ್ಕ್ 2 ಮಾರ್ಕ್ಸ್ ಬಂತು ಅಂದ್ಕೊಳ್ಳಿ, 35 ಮಾರ್ಕ್ಸ್
ಇನ್ನೇನು ಬೇಕು, ಲ್ಯಾಬಲ್ಲಿ ಒಂದು 25 ಮಾರ್ಕ್ಸ್ ಕೊಟ್ಟೇ ಇರ್ತಾರೆ, 60 ಮಾರ್ಕ್ಸ್ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ಬೋದು ವಿದಿನ್ 3 to 4 days ಆಫ್ ಎಫರ್ಟ್ಸ್, ರೈಟ್. ದಿಸ್ ಇಸ್ ಕಾಲ್ಡ್ ಸ್ಮಾರ್ಟ್ ವರ್ಕ್. ಬಿಟ್ಬಿಡೋಣ. ಈಗ ಸ್ಕೋರ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಏನು ಮಾಡಬೇಕು? ಸ್ಟ್ರಾಟಜಿ ನಂಬರ್ 1 ಏನು ಅಂದರೆ ಸ್ಟಾರ್ಟಿಂಗ್ 3 ಚಾಪ್ಟರ್ಸು: ಎಲೆಕ್ಟ್ರಿಕ್ ಫೀಲ್ಡ್ಸ್ ಆ್ಯಂಡ್ ಚಾರ್ಜಸ್ಸು, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸು, ಎಲೆಕ್ಟ್ರಿಕ್ ಕರೆಂಟು. ಎಷ್ಟೆಷ್ಟು ಮಾರ್ಕ್ಸ್ ಇದೆ ಇದಕ್ಕೆ? ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಪೊಟೆನ್ಷಿಯಲ್ಗೆ 12 ಮಾರ್ಕ್ಸ್ ಇದೆ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ಗೆ 10 ಮಾರ್ಕ್ಸ್ ಇದೆ, ಅದೇ ಥರ ಎಲೆಕ್ಟ್ರಿಕ್ ಕರೆಂಟ್ಗೆ 17 ಮಾರ್ಕ್ಸ್ ಇದೆ. ಇದ್ರ ಜೊತೆಗೆ ಸೆಮಿ ಕಂಡಕ್ಟರ್ ಸೇರಿಸ್ಕೊಳ್ಳಿ 12 ಮಾರ್ಕ್ಸ್. ಇದ್ರ ಜೊತೆಗೆ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್ ಸೇರಿಸ್ಕೊಳ್ಳಿ, ಯಾಕಂದ್ರೆ ಅದು ಆಲ್ರೆಡಿ ಪಾಸಿಂಗ್ ಪ್ಯಾಕೇಜ್ ಆಗಲಿ ಸ್ಕೋರಿಂಗ್ ಪ್ಯಾಕೇಜ್ ಆಗಲಿ. ಸ್ಟಾರ್ಟಿಂಗ್ 3 ಚಾಪ್ಟರ್ಸು 1, 2, 3, ಆಮೇಲೆ ಸೆಮಿ ಕಂಡಕ್ಟರ್ ಫಿಸಿಕ್ಸು, ಆಮೇಲೆ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್, ಆಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಥವಾ ವೇವ್ಸು. ಇದು ಬಿಟ್ಟರೆ ಆ್ಯಟಮ್ಸ್ ಮತ್ತು ನ್ಯೂಕ್ಲಿಯೈ. ಇಷ್ಟು ಓದಿದ್ರೆ ಥರೋ ಆದರೆ ನೀವು ಡೆಫಿನೆಟಾಗಿ ಯು ವಿಲ್ ಬಿ ಗೆಟಿಂಗ್ 73 ಮಾರ್ಕ್ಸ್. ಇನ್ನೂ 3 ಮಾರ್ಕ್ಸ್ ಜಾಸ್ತಿ ಇದೆ, ನಮಗೆ ಬೇಕಾಗಿರೋದು 70 ಮಾತ್ರ. ಸ್ಟ್ರಾಟಜಿ ನಂಬರ್ 1. ಈ ಪಾಸಿಂಗ್ ಪ್ಯಾಕೇಜ್ ಯಾರಿರ್ತಾರೆ ಅವರು ಕೂಡ ಈ ಚಾಪ್ಟರ್ಸ್ ಓದಲೇಬೇಕು ತಾನೆ. ಸೆಮಿ ಕಂಡಕ್ಟರ್ ಓದ್ತೀರಾ, ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಮ್ಯಾಟರ್ ಓದ್ತಿರ್ತೀರಾ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಓದಿರ್ತೀರಾ, ರೈಟ್. ಇನ್ನು ಅದು ಕಾಮನ್ ಆಯಿತು. ಜೊತೆಗೆ ಸ್ಟಾರ್ಟಿಂಗ್ 3 ಚಾಪ್ಟರ್ಸ್ ಆಟಮ್ಸ್ ಮತ್ತು ನ್ಯೂಕ್ಲಿಯೈ ಅಡಿಷ್ನಲ್ಲು, ಆಟಮ್ಸ್ ಆ್ಯಂಡ್ ನ್ಯೂಕ್ಲಿಯೈ ಅಡಿಷ್ನಲ್. ಆಟಮ್ಸ್ ಆ್ಯಂಡ್ ನ್ಯೂಕ್ಲಿಯೈನಲ್ಲೂ ಅಂಥ ದೊಡ್ಡ ಡಿರೈವೇಷನ್ಸ್ ಯಾವುದೂ ಇಲ್ಲ. ಡನ್. ಇನ್ನು ಸ್ಕೋರ್ ಮಾಡೋರಿಗೆ ಸ್ಟ್ರಾಟಜಿ ನಂಬರ್ 2. ಅಯ್ಯೋ ನಾನು ಆಟಮ್ಸ್ ನ್ಯೂಕ್ಲಿಯೈ ಓದಿಲ್ಲ, ನಂಗೆ ಅದೊಂದು ಸ್ವಲ್ಪ ತಲೆಗೆ ಹೋಗಲ್ಲ, ಕೆಮಿಸ್ಟ್ರಿ ಇಟ್ಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಕೆಮಿಸ್ಟ್ರಿ ಅಲ್ವಾ, ಫಸ್ಟ್ ಇಯರ್ ಕೆಮಿಸ್ಟ್ರಿನಲ್ಲೂ ಓದಿರ್ತೀರ ಅಂತಂದರೆ ಸ್ಟ್ರಾಟಜಿ ನಂಬರ್ 2 ಅಗೇನ್ 1, 2, 3 ತೊಗೊಳ್ಳೋಣ. ಕಾಮನ್ 1, 2, 3, ದೆನ್ ಸೆಮಿ ಕಂಡಕ್ಟರು, ದೆನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಈ 5 ಕಾಮನ್ ಆಗಿರುತ್ತೆ. ಇದ್ರ ಜೊತೆಗೆ ವೇವ್ ಆಪ್ಟಿಕ್ಸು, ರೇ ಆಪ್ಟಿಕ್ಸು. ವೇವ್ ಆಪ್ಟಿಕ್ಸ್, ರೇ ಆಪ್ಟಿಕ್ಸ್ ಕರೆಕ್ಟಾಗಿ ಕೂತ್ಕೊಳ್ಳಿ, ಅದರಲ್ಲಿರೋ ಡಿರೈವೇಷನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ. ರೇ ಆಪ್ಟಿಕ್ಸಲ್ಲಿ 2 ಡಿರೈವೇಷನ್ಸು, ಮೇ ಬಿ ಬುಕ್ಕಲ್ಲಿ 4 ಇದೆ, ಬಟ್ ಇದುವರೆಗೂ ಬೋರ್ಡ್ ಅವ್ರು ಕೇಳಿರೋದೇ 2. ಒಂದು ಲೆನ್ಸ್ ಮೇಕರ್ಸ್ ಫಾರ್ಮುಲಾ, ಇನ್ನೊಂದು ರಿಫ್ರಾಕ್ಷನ್ ಥ್ರೂ ಅ ಪ್ರಿಸಮ್. 2 ಡಿರೈವೇಷನ್ಸ್ ಕಲ್ತ್ಕೊಳ್ಳೋದು, ನ್ಯೂಮರಿಕಲ್ಸ್ ಮಾಡೋದು. ವೇವ್ ಆಪ್ಟಿಕ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಡಿರೈವೇಷನ್ ಯಾವುದು? ಫ್ರಿಂಜ್ ವಿಡ್ತು ಮತ್ತು ಫ್ರಿಂಜ್ ವಿಡ್ತ್ ಮೇಲೆ ನ್ಯೂಮರಿಕಲ್ಸು, ಇಷ್ಟೇ. ಅದು ಬಿಟ್ಟರೆ ವೇವ್ ಆಪ್ಟಿಕ್ಸಲ್ಲಿ ಹೈಗನ್ಸ್ ವೇವ್ ಪ್ರಿನ್ಸಿಪಲ್ಸು, ದೆರ್ ಆರ್ ಸೋ ಮೆನಿ ಥಿಂಗ್ಸ್. ಬಟ್ ನಾವು ಸ್ಟ್ರಾಟಜಿ ಬಿಲ್ಡ್ ಮಾಡ್ತಿದ್ದೀವಲ್ಲ, 1, 2, 3 ರೇ ಆಪ್ಟಿಕ್ಸ್, ವೇವ್ ಆಪ್ಟಿಕ್ಸ್, ಸೆಮಿ ಕಂಡಕ್ಟರ್, ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್. ಇಷ್ಟು ಮಾಡೋದ್ರಿಂದ ನಿಮಗೆ ಹೆಚ್ಚು ಕಡಿಮೆ ಯು ವಿಲ್ ಬಿ ಗೆಟಿಂಗ್ 75 ಮಾರ್ಕ್ಸ್. ನಮಗೆ ಬೇಕಾಗಿರೋದು 70 ಮಾರ್ಕ್ಸ್, ರೈಟ್. ಸೊ ಇದು ಸ್ಟ್ರಾಟಜಿ ನಂಬರ್ 2. ಅಂದರೆ ನಾವು ಆಲ್ 13 ಚಾಪ್ಟರ್ಸ್ನ ಓದೋ ಅವಶ್ಯಕತೆ ಇಲ್ಲ. ನೋಡಿ, ಈ ಸ್ಟ್ರಾಟಜಿ ನಂಬರ್ 1ಅಲ್ಲಾಗಲಿ, ಸ್ಟ್ರಾಟಜಿ ನಂಬರ್ 2 ಅಲ್ಲಾಗಲಿ, ಅಥವಾ ಪಾಸಿಂಗ್ ಪ್ಯಾಕೇಜಲ್ಲಾಗಲಿ, ನಾನು ಎಲ್ಲೂ ಕೂಡ ನಿಮಗೆ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಬಗ್ಗೆ ಮಾತಾಡಿಲ್ಲ, ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಬಗ್ಗೆ ಮಾತಾಡಿಲ್ಲ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಹೇಳಿಲ್ಲ, ಆಲ್ಟರ್ನೇಟಿಂಗ್ ಕರೆಂಟ್ ಬಗ್ಗೆ ಹೇಳಿಲ್ಲ, ರೈಟ್. ಐ ಹ್ಯಾವ್ ಸ್ಕಿಪ್ಡ್ ಸೋ ಮೆನಿ ಚಾಪ್ಟರ್ಸ್ ಆ್ಯಂಡ್ ಲೆಂತಿ ಚಾಪ್ಟರ್ಸ್, ಬಲ್ಕಿ ಚಾಪ್ಟರ್ಸ್. ಅಷ್ಟು ಬಿಟ್ಟರೆ ಈ ಫಸ್ಟು ನೀವು ಈ ಸ್ಟ್ರಾಟಜಿನ ಕಂಪ್ಲೀಟ್ ಮಾಡ್ತೀರಾ ಅಂದ್ಕೊಳ್ಳಿ. ಪಾಸಿಂಗ್ ಪ್ಯಾಕೇಜ್ ಬೇಕು ಅಂದ್ಕೊಂಡಿರೋರು ಪಾಸಿಂಗ್ ಪ್ಯಾಕೇಜು, ಯಾರು ಔಟ್ ಆಫ್ ಔಟ್ ತೊಗೋಬೇಕು ಅಂದ್ಕೊಂಡಿದ್ದೀರೋ ಅವರಿಗೆ ಸ್ಕೋರಿಂಗ್ ಪ್ಯಾಕೇಜ್. ಐದರ್ ಸ್ಟ್ರಾಟಜಿ ನಂಬರ್ 1 ಸ್ಟಾರ್ಟಿಂಗ್ 3 ಚಾಪ್ಟರ್ಸ್ ಎಂಡಿಂಗ್ 5 ಚಾಪ್ಟರ್ಸ್, ಆರ್ ಸ್ಟಾರ್ಟಿಂಗ್ 3 ಚಾಪ್ಟರ್ಸ್ ಎಂಡಿಂಗ್ ಸೆಮಿ ಕಂಡಕ್ಟರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ವೇವ್ ಆಪ್ಟಿಕ್ಸ್ ಆ್ಯಂಡ್ ರೇ ಆಪ್ಟಿಕ್ಸು. ಅದಾದಮೇಲೆ ಬೇಕಾದ್ರೆ ಕೂತ್ಕೊಳ್ಳಿ. ಈ ಮಿಕ್ಕಿ ಯಾವ್ಯಾವ ಚಾಪ್ಟರ್ಸ್ನ ನಾವು ಇಲ್ಲಿ ಮೆನ್ಷನ್ ಮಾಡಿಲ್ಲ, ಐದರ್ ಸ್ಟ್ರಾಟಜಿ ನಂಬರ್ 1 ಆರ್ ಸ್ಟ್ರಾಟಜಿ ನಂಬರ್ 2 ಇಂದ ಇಂಪಾರ್ಟೆಂಟ್ ಕ್ವೆಶ್ಚನ್ ಆನ್ಸರ್ಸ್ನ ಗ್ಲಾನ್ಸ್ ಮಾಡ್ಕೊಂಡು ಹೋಗಿ. ಏನಾದರೂ ಫಾಲೋ ಮಾಡಿ. ಫಸ್ಟ್ ಒಂದು ಸ್ಟ್ರಾಟಜಿ ಇಟ್ಕೊಳ್ಳಿ. ಓಕೆ, ಇದು ನನ್ನ ಸ್ಟ್ರಾಟಜಿ, ನಾನು ಇದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀನಿ. ಅದ್ರ ಪ್ರಕಾರ ಏನು ಮಾಡೋದು, ಪ್ರಿಪೇರ್ ಆಗ್ತಾ ಹೋಗೋದು. ನಮ್ಮ ಹತ್ರ ಟೈಮ್ ಇದೆ, ಸಿಕ್ಕಾಪಟ್ಟೆ ಟೈಮ್ ಇದೆ. ಇಂಗ್ಲೀಷ್ ಎಷ್ಟು ಬೇಕೋ ಅಷ್ಟು ಓದ್ಕೊಂಡು ಮಿಕ್ಕಿ ಟೈಮಲ್ಲಿ ಫಿಸಿಕ್ಸ್ಗೆ ಟೈಮ್ ಕೊಡಿ, ತುಂಬ ಟೈಮ್ ಕೊಡಿ. ಫಿಸಿಕ್ಸೇ ಬೇಕಾಗಿರೋದು ನಿಮಗೆ, ತುಂಬ ಇಂಪಾರ್ಟೆಂಟು, ರೈಟ್. ಸೊ ಈ ಥರ ನಾವು ಪಾಸಿಂಗ್ ಪ್ಯಾಕೇಜ್, ಸ್ಟ್ರಾಟಜಿ 1, ಸ್ಟ್ರಾಟಜಿ 2. ಯಾರಿಗೆ ಪಾಸಿಂಗ್ ಪ್ಯಾಕೇಜ್ ಬೇಕೋ ಅವರು ಪಾಸಿಂಗ್ ಪ್ಯಾಕೇಜ್, ಯಾರಿಗೆ ಸ್ಟ್ರಾಟಜಿ 1 ಬೇಕೋ ಸ್ಟ್ರಾಟಜಿ 1, ಯಾರಿಗೆ ಸ್ಟ್ರಾಟಜಿ 2 ಬೇಕೋ ಸ್ಟ್ರಾಟಜಿ 2. ಇದು ಬಿಟ್ಟರೆ ಇನ್ನೂ 4-5 ಸ್ಟ್ರಾಟಜಿ ಮಾಡ್ಬೋದು, ಸಾಕು. 2 ಸ್ಟ್ರಾಟಜಿ ಸಾಕು, ತುಂಬ ಸಿಂಪಲ್ ಆಗಿರೋ, ತುಂಬ ವರ್ಕೌಟ್ ಮಾಡಿ. ಇದೇ ಬೆಸ್ಟ್ ಸ್ಟ್ರಾಟಜಿ, ಬಿಕಾಸ್ ಇದರಲ್ಲಿ ಅಂಥ ಕಾಂಪ್ಲಿಕೇಟೆಡ್ ನ್ಯೂಮರಿಕಲ್ಸು ಕೇಳಲ್ಲ, ಅಂಥ ಕಾಂಪ್ಲಿಕೇಟೆಡ್ ಡೆರೈವೇಷನ್ಸ್ ಕೂಡ ಇಲ್ಲ. ಇದಿಷ್ಟನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ಚಾನಲಲ್ಲಿ, ಇಷ್ಟನ್ನು ಅಪ್ಲೋಡ್ ಮಾಡ್ತೀನಿ. ಆಲ್ ಪಾಸಿಂಗ್ ಪ್ಯಾಕೇಜ್, ಸ್ಟ್ರಾಟಜಿ 1, ಸ್ಟ್ರಾಟಜಿ 2. ನೀವೇನು ಮಾಡಿ, ದಿನ ವಾಚ್ ಮಾಡಿ. ದಿನಕ್ಕೊಂದು 1 hour ಟೈಮ್ ಕೊಡಿ ಅಷ್ಟೇ, ಜಾಸ್ತಿನೂ ಬೇಕಾಗಿಲ್ಲ. 1 hour ನಮ್ಮ ಹತ್ರ ಇನ್ನೂ ಹೆಚ್ಚು ಕಡಿಮೆ 1 week ಟೈಮ್ ಇದೆ. ಅಂದರೆ 7 ಕ್ಲಾಸಸ್, ಮೇ ಬಿ 10 ವಿಡಿಯೋಸ್ ಬರುತ್ತೆ ಅಂದ್ಕೊಳ್ಳಿ. ವರ್ಷ ಪೂರ್ತಿ ಏನೋ ಓದಿಲ್ಲ, 7 ದಿನ ಓದೋಣ ಸ್ವಾಮಿ, ರೈಟ್. ಅಷ್ಟೇ ಸಾಕು. ದಿಸ್ ದ ಬೆಸ್ಟ್ ಸ್ಟ್ರಾಟಜಿ. ಟ್ರಸ್ಟ್ ಮೀ, ಬಿ ವಿತ್ ಮೀ, ವಿ ವಿಲ್ ಡೆಫಿನೆಟ್ಲಿ ಕ್ಲಿಯರ್ ದಿ exam. So I wish you all the best for your physics exam. Thank you so much for watching. Please share to all your friends and subscribe to our channel.